ಕೆಟ್ಟ ದುರುಸ್ಥಿತಿ ಏನಾಗಿದೆ ನಾವು ನಮ್ಮಲ್ಲಿ ಇರುವಂತ ದೇಶದ್ರೋಹಿಗಳ ವಿರುದ್ಧ ಹೋರಾಡೋದು ಒಂದು ನಮಗೆ ಹೆಚ್ಚಾಗಿ ಒಂದು ಅದೇ ನಮಗೆ ದೊಡ್ಡ ಸಮಸ್ಯೆ ಆಗಿದೆ. ಇಲ್ಲಿ ಎಲ್ಲೋ ಏನೋ ಘಟನೆ ಆದ್ರೆ ಇಲ್ಲಿ ಚೀರಾಡುವಂತವ್ರು ನಮ್ಮ ಪಕ್ಕದ ನಾವೇ ಸ್ವತಂತ್ರ ಮಾಡಿಕೊಟ್ಟಂತ ದೇಶದಲ್ಲಿ ಹಿಂದೂಗಳ ಸ್ಥಿತಿ ಈ ಮಧ್ಯಂತರ ಸರ್ಕಾರ ಬಂದಾಗಿಂದ ಒಂದಾದ ನಂತರ ಘಟನೆ ಆಗ್ತಾ ಇದಾವ. ಆದ್ರೆ ನಾವು ಕಪ್ಪಿಕೊಂಡುವಂತ ಪರಿಸ್ಥಿತಿ ಬಂದದ. ಇಲ್ಲಿ ನಾವು ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಸಮಸ್ತ ಹಿಂದೂ ಪರ ಸಂಘಟನೆಗಳಿಂದ ಒತ್ತಾಯ ಮಾಡೋದು ಏನಂದ್ರೆ, ನೀವು ತೀವ್ರವಾದ ಒಂದು ಕ್ರಮವನ್ನು ಕೈಗೊಳ್ಳದೇ ಇದ್ರೆ ನಾವು ಇಲ್ಲಿಯ ಸಮಸ್ತ ಹಿಂದೂಗಳು ನಮ್ಮ ಹಿಂದೂಗಳ ರಕ್ಷಣೆಗಾಗಿ ನಾವು ಸ್ವತಕ್ಕಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಅಂತ ಹೇಳ್ತಾ ಈ ಕೇಂದ್ರ ಸರ್ಕಾರಕ್ಕೆ ನಾ ಇಲ್ಲಿ ಎಚ್ಚರಿಕೆ ಕೊಡಬೇಕಂತ ಮಾಡ್ತಾ ಇದ್ದೀನಿ. ಯಾಕೆ ನೀವು ತೀವ್ರವಾಗಿ ಕ್ರಮ ಕೈಗೊಳ್ಳಬೇಕು. ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಯಾವುದೇ ರೀತಿ ಹಿಂದೇಟು ಹಾಕಬಾರದು. ವಿಶ್ವದ ಪ್ರಮುಖ ರಾಷ್ಟ್ರಗಳು ಇಸ್ರೇಲ್ ಇರ್ಬೋದು, ರಷ್ಯಾ ಇರ್ಬೋದು, ಇದಕ್ಕೆ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ರೆ ನಮ್ಮವರು ಇದಕ್ಕೆ ಸುಮ್ಮ ಕುಂತಿದ್ದಾದ್ರೆ ಸರಿ ಆಗುವುದಿಲ್ಲ ಅಂತ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅಲ್ಲಿಯ ಬಾಂಗ್ಲಾದಲ್ಲಿಯ ಹಿಂದೂಗಳಿಗೆ ಒಂದು ರಕ್ಷಣೆ ಕೊಡುವುದಾಗಬೇಕು. ಅದೇ ರೀತಿ ನಮ್ಮ ಭಾರತದಲ್ಲಿ ಬಂದು ನೆಲೆಸೋಕೆ ಅವರಿಗೆ ಬಹಳಷ್ಟು ಮುಕ್ತ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾ ನಾ ಇದೇ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಮ್ಮ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಸಮಸ್ತ ಹಿಂದೂ ಪರ ಸಂಘಟನೆಗಳಿರ್ಬೋದು, ನಮ್ಮ ಗೋಕಾಕದ ಸಮಸ್ತ ನಾಗರಿಕರಿರ್ಬೋದು, ನಮ್ಮ ಇವತ್ತು ಪರಮ ಪೂಜ್ಯ ನೇತೃತ್ವದಲ್ಲಿ ನಮ್ಮ ಹಿಂದೂಗಳ ರಕ್ಷಣೆಗಾಗಿ ಇವತ್ತು ಹೋರಾಟ ನಡೀತಾ ಇದೆ. ಇದು ಮುಂದೆ ಹಿಂಗೆ ಏನಂದ್ರೆ ನಿರಂತರವಾಗಿ ನಾವು ಕ್ರಮ ಕೈಗೊಳ್ಳಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡ್ತಾ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ಈಗ ಇವತ್ತು ಬಾಂಗ್ಲಾದಲ್ಲಿ ಜರುಗಿದ ಘಟನೆಯನ್ನು ಖಂಡಿಸಿ ಗೋಕಾಕ ನಗರದ ಯುವಕರು ವಿಶ್ವ ಹಿಂದೂ ಪರಿಷತ್ ಹಾಗೂ ಅವರೆಲ್ಲ ಹಿಂದೂ ಬಾಂಗ್ಲಾದೇಶದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲೂ ಹೊಸದಲ್ಲ, ಎಲ್ಲಾ ದೇಶದಲ್ಲೂ ಯಾವಾಗ ಇಸ್ಲಾಮಿಕ್ ಜಿಹಾದಿಗಳು ಒಗ್ಗಟ್ಟಾಕಾರೋ ಕೂಡ್ತಾರೋ ಅಲ್ಲಿ ಹಿಂದೂಗಳ ಮಾರಣ ಹೋಮ ಆಗತೈತಿ. ಈ ಹಿಂದೂಗಳ ಮಾರಣ ಹೋಮ ಆಗ್ಲಿಲ್ಲಪ್ಪ ಅಂದ್ರೆ, ಮಾರಣ ಹೋಮ ನಿಲ್ಲಲಿಲ್ಲಪ್ಪ ಅಂದ್ರೆ ನಾವು ಇಡೀ ವಿಶ್ವದಾಗಿರುವಂತ ಹಿಂದೂಗಳು ಜಾಗೃತರಾಗಿ ಒಗ್ಗಟ್ಟಾಗಿ ಇಡೀ ವಿಶ್ವಸಂಸ್ಥೆ ಇದಕ್ಕ ಒಂದು ಕಟ್ಟುನಿಟ್ಟಾಗಿ ಕ್ರಮ ತಗೋಬೇಕು. ಯಾಕಂದ್ರೆ ಎಲ್ಲೆಲ್ಲ ಅಲ್ಪಸಂಖ್ಯಾತರು ಹಿಂದೂಗಳಾಗತ್ತಾರೋ ಅಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಹಿಂದೂ ಯುವಕರ ಮೇಲೆ ಹತ್ಯೆ ನಡೀತಾ ಇದೆ. ಇದೇನು ಕರ್ನಾಟಕಕ್ಕೂ ಹೊಸದೇನಲ್ಲ. ಕರ್ನಾಟಕದಲ್ಲೂ ಕೂಡ 2015ರಲ್ಲಿ ಒಬ್ಬ ಪ್ರಶಾಂತ್ ಪೂಜಾರಿ ಅನ್ನುವಂತ ಗೋರಕ್ಷಾ ಪ್ರಮುಖ, ಆ ಗೋರಕ್ಷಾ ಪ್ರಮುಖ ಅವನೊಂದು ಹೂವಿನ ಅಂಗಡಿ ಇರ್ತೈತಿ. ಬೆಳ್ಳಂಬೆಳಗ್ಗೆ ಹೂವಿನ ಅಂಗಡಿ ತನ್ನ ತಂದೆಯವರಿಗೆ ತಂದೆ ಜೊತೆ ಸೇರಿ ತೆಗೆಯುವಂತ ಸಂದರ್ಭದಾಗ ಇಸ್ಲಾಮಿಕ್ ಜಿಹಾದಿಗಳು 7-8 ಜನ ಕುಡ್ಕೊಂಡು ಅವನನ್ನು ಮಾರಕಾಸ್ತ್ರಗಳಿಂದ ಥಳಿಸಿ ಕೇಸಿಂದ ಆ ತಂದೆ ಮುಂದನ ಆ ಪ್ರಶಾಂತ್ ಪೂಜಾರಿ ಅನ್ನುವಂತ ಯುವಕನನ್ನ ಹತ್ಯೆ ಮಾಡ್ತಾರೋ. ಅಷ್ಟಕ್ಕೆ ನಿಲ್ಲಂಗಿಲ್ಲ, ಒಬ್ಬ ರುದ್ರೇಶ್ ಅನ್ನುವಂತ RSS ಕಾರ್ಯಕರ್ತ ಪಥಸಂಚಲನ ಮುಗಿಸಿ ಮನೆಗೆ ಹೋಗುವಂತ ಸಂದರ್ಭದಾಗ ಇಸ್ಲಾಮಿಕ್ ಜಿಹಾದಿಗಳು ಜಾಗೃತ ಆಗಬಾರ್ದೇನ? ಎಲ್ಲೆಲ್ಲಿ ಹಿಂದೂಗಳು ಜಾಗೃತ ಆಗತ್ತಾರೋ, ಎಲ್ಲೆಲ್ಲಿ ಹಿಂದೂಗಳು ಒಗ್ಗಟ್ಟಾಗತ್ತಾರೋ, ಎಲ್ಲಿ ಹಿಂದೂ ಪ್ರಮುಖರ ಹಿಂದೂ ಸಂಘಟನೆ ಜಾಗೃತ ಮಾಡತ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಹೊಡೆಯುವಂತ ಕಾರ್ಯಗಳು ನಡೀತಾ ಇದಾವೋ. ಇವೆಲ್ಲ ನಿಲ್ಲಲಿಲ್ಲಪ್ಪ ಅಂದ್ರೆ ನಾವು ಇಡೀ ಹಿಂದೂ ಸಮಾಜ ಈ ಭಾರತದಾಗ ಅಷ್ಟೇ ಅಲ್ಲ, ವಿಶ್ವ ಹಿಂದೂ ಪರಿಷತ್ ಇಡೀ ವಿಶ್ವದಾಗ ವಿಶ್ವ ಹಿಂದೂ ಪರಿಷತ್ ಐತಿ. ಇಡೀ ವಿಶ್ವದಾಗ ಹಿಂದೂಗಳ ಸಂಘಟನೆ, ವಿಶ್ವದಾಗ ಹಿಂದೂಗಳೆಲ್ಲ ಜಾಗೃತ ಆಗಿದ್ದಾರೋ. ನಾವೆಲ್ಲರೂ ಸೇರಿ ನಾವೇನಾರೇ ಬೀದಿಗಿಳಿದು ಪ್ರತಿಭಟನೆ ಮಾಡಕತ್ತಪ್ಪ ಅಂದ್ರೆ ಇಸ್ಲಾಮಿಕ್ ಜಿಹಾದಿಗಳದು ಏನೂ ನಡೆಯಂಗಿಲ್ಲ. ಇಸ್ಲಾಮಿಕ್ ಜಿಹಾದಿಗಳು ನಿಮ್ಮ ಧರ್ಮವನ್ನು ನೀವು ಪಾಲನೆ ಮಾಡ್ರಿ, ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡ್ತು. ಭಾರತ ಒಂದು ಅಸಹಿಷ್ಣು ರಾಷ್ಟ್ರ, ಭಾರತದಲ್ಲಿ ಜಾತ್ಯತೀತ ರಾಷ್ಟ್ರ ಅಂತ ನಾವೆಲ್ಲರೂ ಒಪ್ಕೊಂಡಿದ್ದೆವು. ಇಲ್ಲಿ ಎಲ್ಲಾ ಧರ್ಮದವರು ಎಲ್ಲಾ ಧಾರ್ಮಿಕ ಭಾವನೆಗಳನ್ನು ಗೌರವಿಸಬೇಕು. ಯಾರಾದ್ರೂ ನಮ್ಮ ಗಣಪತಿ ವಿಸರ್ಜನೆ ಮೇಲೆ ಕಲ್ಲು ತೂರಾಟ ಮಾಡ್ರ, ಯಾರಾದ್ರೂ ನಮ್ಮ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಮಾಡ್ರ, ಯಾರಾದ್ರೂ ನಮ್ಮ ಹನುಮ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರ ನಾವು ಸುಮ್ಮನಿರಂಗಿಲ್ಲ. ಅವ್ರ ಮೇಲೆ ಸೂಕ್ತವಾದ ಪ್ರತಿಭಟನೆ ಮಾಡ್ತೇವೆ. ಸೂಕ್ತವಾದ ಅವ್ರ ಮೇಲೆ ನಾವು ಏನ್ ಮಾಡಕ್ಕೂ ರೆಡಿದೆವು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಇವತ್ತು ನಾವು ಕರೆ ಕೊಡ್ತೇವೆ. ಇನ್ನು ಮೇಲೆ ಏನಾದ್ರೂ ಹಿಂದೂಗಳ ಮೇಲೆ ಹತ್ಯೆ ಆದವಪ್ಪ ಅಂದ್ರೆ ನಾವು ಆ ಹತ್ಯೆಗೆ ಸೂಕ್ತವಾದ ಪ್ರತಿಕಾರವನ್ನು ತಗೋತೇವೆ ಅಂತ
ಈ ವೇದಿಕೆ ಮುಖಾಂತರ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್. माता की जय श्री राम, जय श्री राम. ಮೊನ್ನೆ ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಹತ್ಯೆಯನ್ನು ಖಂಡಿಸಿ ನಾವಿವತ್ತು ವಿಶ್ವ ಹಿಂದೂ ಪರಿಷತ್ನಿಂದ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ನಮಗೆ ಗೊತ್ತಿರ್ಬೋದು, ಬರೀ ಬಾಂಗ್ಲಾದಲ್ಲಿ ಅಲ್ಲ, ನ್ಯೂಜಿಲೆಂಡ್ನಲ್ಲಿಯೂ ಕೂಡ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಅಲ್ಲಿರ್ತಕ್ಕಂಥ ಹಿಂದೂ ಯಾತ್ರಿಕರ ರ್ಯಾಲಿಯ ಮೇಲೆ ಅಲ್ಲಿನ ಕ್ರಿಶ್ಚಿಯನ್ ಕಮ್ಯುನಿಟಿದವರು ಹಿಂದೂಗಳಲ್ಲಿ ರ್ಯಾಲಿ ಮಾಡಬಾರ್ದಂತ ಅದನ್ನು ತಡೆಯುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಅಮೆರಿಕದೊಳಗೂ ಕೂಡ ನಮ್ಮ ಭಾರತೀಯ ಹಿಂದೂಗಳನ್ನು ನಡು ರೋಡಿನಲ್ಲಿ ಹಗಲಿನಲ್ಲೇ ಶೂಟ್ ಮಾಡಿಕೊಳ್ಳತ್ತಾರ. ಆಸ್ಟ್ರೇಲಿಯಾದೊಳಗೆ ಇದು ಘಟನೆ ನಡೆದದ. ಇದನ್ನೆಲ್ಲ ಗಮನಿಸಿದಾಗ ನಮಗೆ ಗೊತ್ತಾಗಬಹುದು ಏನಪ್ಪಾ ಅಂದ್ರೆ ನಮ್ಮ ದೇಶ ಇವತ್ತು ಮುಂದುವರೆದಲ್ಲ, ಈ ದೇಶವನ್ನ ಯಾವುದೇ ರೀತಿಯೊಳಗೆ ಹಾಳು ಮಾಡ್ಬೇಕಂತ ಒಂದು ಪಿತೂರಿ ಹುನ್ನಾರ ಇಡೀ ಜಗತ್ತಿನೊಳಗೆ ನಡೆದದ. ಯಾಕಂದ್ರೆ ಹಿಂದೂ ಜಾಗೃತನಾದ್ರ ಈ ದೇಶ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯದ ಅಂತಕ್ಕಂಥ ಮಾತನ್ನ ನಾವು ಪ್ರತಿ ಸಲ ಹೇಳ್ತಾ ಇದ್ದೀವಿ. ಆದ್ರೆ ಇವತ್ತಿನ ದಿನಮಾನದೊಳಗ ನಮ್ಮ ದೇಶ ಮುಂದುವರೆದದ. ಅದನ್ನ ಯಾವುದೇ ರೀತಿಯೊಳಗ ಮುಂದುವರಿಬಾರ್ದು. ಈ ರಾಷ್ಟ್ರವನ್ನ ನಾಶ ಮಾಡಬೇಕಂತ ಪಿತೂರಿ ವಿದೇಶಿಗಳು, ಅಧರ್ಮೀಯರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದೊಳಗ ಅನೇಕ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯ್ತು. ಅವಾಗ ಕೆಲವೊಂದು ಬುದ್ಧಿಜೀವಿಗಳು ಹೇಳಿದ್ರು ಏನಪ್ಪಾ ಅಂದ್ರ ಇವರು ನಮ್ಮ ರಾಜ್ಯದೊಳಗ ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ತಿದ್ರು, ಅದಕ್ಕೆ ದ್ವೇಷದಿಂದ ಅವ್ರ ಹತ್ಯೆ ಆಯ್ತಂತ ಹೇಳಿದ್ರು. RSS ಕಾರ್ಯಕರ್ತರು ಶರತ್ ಮಡಿವಾಳ ಅವರು, ರುದ್ರೇಶ, ಪ್ರಶಾಂತ್ ಪೂಜೇರಿ, ಶಿವಮೊಗ್ಗದ ಹರ್ಷ, ಹೊನ್ನಾವರ ಪರೇಶ್ ಮೇಸ್ತಾ, ಅನೇಕ ಸುಮಾರು 24ರಿಂದ 25 ಕಾರ್ಯಕರ್ತರ ಹತ್ಯೆ ಆಯ್ತು. ಇವರೆಲ್ಲ ಬಜರಂಗದೊಳಗೆ ಸೇರಿದ್ರು, ಸಂಘ ಪರಿವಾರದ, ಹಿಂದೂ ಜಾಗರಣ, ರಾಮ್ ಸೇನಾ, ಅನೇಕ ಕಾರ್ಯಕರ್ತರ ಹತ್ಯೆ ಆಯ್ತು. ಅವಾಗ ಆದಾಗ ಎಲ್ಲರೂ ಸಂಘಟನೆಯನ್ನ ದೂಷಣೆಯನ್ನು ಮಾಡಿದರು. ಆದ್ರೆ ಇವತ್ತು ನಾವು ನೋಡುವುದು ಬಾಂಗ್ಲಾದೇಶದಲ್ಲಿ ಹತ್ಯೆ ಆದಂತ ಯುವಕ ಯಾವುದೂ ಸಂಘಟನೆಯೊಳಗಿಲ್ಲ. ಅಲ್ಲಿ RSS ಇಲ್ಲ, ಬಜರಂಗ ದಳ ಇಲ್ಲ, ವಿಶ್ವ ಹಿಂದೂ ಪರಿಷತ್ ಇಲ್ಲ, ಯಾವ ಹಿಂದೂ ಜಾಗರಣೆ ಇಲ್ಲ, ರಾಮ್ ಸೇನಾ ಇಲ್ಲ, ಏನೂ ಇಲ್ಲ. ಯಾವ ಸಂಘಟನೆಯೊಳಗೂ ಇಲ್ಲ, ಹಿಂದುತ್ವದ ಬಗ್ಗೆ ಜಾಗೃತಿನೂ ಇಲ್ಲ, ಏನೂ ಇಲ್ಲ. ಅಮಾಯಕ ಹಿಂದೂವನ್ನ ಬರೀ ಅವನು ಹಿಂದೂ ಇದಾನ ಅನ್ನೋ ಒಂದೇ ಒಂದು ಕಾರಣಕ್ಕ ಅವನನ್ನು ಹತ್ಯೆ ಮಾಡಲಾಯಿತು. ಅದಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಹೆಣ್ಣುಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೀತಾ ಇದೆ. ಹೋದ ಸಲ ಇಸ್ಕಾನದ ಸ್ವಾಮೀಜಿ ಅವರನ್ನ ಕೂಡ ಬಂಧನ ಮಾಡಿದರು. ಯಾಕಂದ್ರೆ ಹಿಂದೂ ಸಮಾಜ ಜಾಗೃತರಾಗಬಾರ್ದಂತ. ನಿನ್ನೆ ನಡೆದಂತ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಸ್ವಾಮೀಜಿಗಳ ನೇತೃತ್ವದೊಳಗ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ರ ಅಲ್ಲಿನ ನೀಚ ಸರ್ಕಾರ ಸ್ವಾಮೀಜಿಗಳ ಮೇಲೇನೆ ಲಾಠಿ ಚಾರ್ಜವನ್ನು ಮಾಡಿ ಸ್ವಾಮೀಜಿಗಳು ಅನೇಕ ಹಿಂದೂ ಸಮಾಜದ ಕಾರ್ಯಕರ್ತರು ಹೊಡೆಯುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ರು. ಇದನ್ನೆಲ್ಲ ಗಮನಿಸಿದಾಗ ನಮಗೆ ಅರ್ಥ ಆಗತೈತಿ ಏನಪ್ಪಾ ಅಂದ್ರ ಹಿಂದೂ ಜಾಗೃತನಾದರೆ ಮಾತ್ರ ಈ ದೇಶ ಹಿಂದೂಗಳು ಉಳಿಲಿಕ್ಕೆ ಸಾಧ್ಯದ. ಹಿಂದೂ ಅಲ್ಲಿಗ ಬಾಂಗ್ಲಾದೇಶದೊಳಗ ಯಾವ ರೀತಿ ಹಿಂದೂವಿನ ಹತ್ಯೆ ಮಾಡ್ತಾ ಇದಾರಲ್ಲ ಅದು ನಮ್ಮಲ್ಲಿನೂ ಆಗಿದಾವ. ಆದ್ರೆ ಇವತ್ತ ನಾವೆಲ್ಲ ಜಾಗೃತ ಅಣತಾ ಬಂದಿದ್ದೇವೆ. ಇದು ನಮ್ಮ ಮನೆಗೆ ಬಹಳ ಬರುದು ದುಸ್ಮಾನ್ ಕಡಿಮೆ ಇಲ್ಲ, ನಕ್ಕಿ ಬರ್ತದ. ಯಾಕಂದ್ರ ಸುಮಾರು 1 ಕೋಟಿ ಬಾಂಗ್ಲಾದೇಶಿಗಳು ನಮ್ಮ ದೇಶದೊಳಗದಾರ. ನಮ್ಮ ಗೋಕಾಕದೊಳಗೂ ಕೂಡ ಬಾಂಗ್ಲಾದೇಶ ಇರದಾರು. ನಮ್ಮ ಗೋಕಾಕದೊಳಗೂ ಕೂಡ ಇವತ್ತು SIR ಬಂದು ಕೂಲೆ ಎಲ್ಲೆಲ್ಲಿದ್ದಂತ ಬಾಂಗ್ಲಾದೇಶಗಳು ಓಡಿ ಹೊಂಟಿದಾರ. ನಾವು ಗಮನ ಹರಿಸಾತವು, ಸೋಷಿಯಲ್ ಮೀಡಿಯಾದಾಗ ನೋಡಾತವು. ನಾವ ಈ ರೀತಿ ಬಾಂಗ್ಲಾದೇಶಗಳು ನಮ್ಮಲ್ಲಿದಾರ. ನಾವಿವತ್ತು ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳೋದಂದ್ರ ಎಲ್ಲೆಲ್ಲಿ ನಮ್ಮ ಹಿಂದೂಗಳ ಅಲ್ಪಸಂಖ್ಯಾತರದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ದೇಶಕ್ಕೆ ಬರ್ರಿ, ಇಲ್ಲಿದ್ದಂತ ಬಾಂಗ್ಲಾದೇಶಿಗಳನ್ನು ಹೊರಗೆ ಹಾಕಿ ಒತ್ತು ಹೊಡ್ತಾರೆ. ಅವ್ರು ಏನು ಇವತ್ತು ಆಸ್ತಿ ಸಂಪಾದನೆ ಮಾಡಿದಾರಲ್ಲ ಅವರಿಗೆ ನಾವು ಹಿಂದೂಗಳಿಗೆ ಕೊಡುವಂತ ವಾತಾವರಣ ನಿರ್ಮಾಣ ಮಾಡಿ. ಇಲ್ಲಾಂದ್ರೆ
ನಿಮಗೆ ನೀಗಲಿಲ್ಲ ಅಂದ್ರೆ ಇದೇ ನಮ್ಮ ಕಾರ್ಯಕರ್ತರು ಹೇಳಿದ್ರು ಬಜರಂಗ ದಳದವ್ರನ್ನ ಬಿಡ್ರತ್ತ. ಬಜರಂಗ ದಳದವ್ರು ಬಿಡೋದು ಬೇಡ, ಇಡೀ ಇವತ್ತು ಹಿಂದೂ ಸಮಾಜ ಜಾಗೃತರಾಗಿ ಬಾಂಗ್ಲಾದೇಶದ ಗಡಿಯೊಳಗೆ ನಿಂತಾರ. ನಮ್ಮ ಸೈನಿಕರಿಗೆ ಹೇಳತ್ತಾರ, ನೀವರೇ ಬಿಡ್ ನಮ್ಮನ್ನ, ನಾವರೇ ಹೋಗಿ ನಮ್ಮ ಹಿಂದೂಗಳನ್ನ ರಕ್ಷಣೆ ಮಾಡ್ತಾರಂತ. ಯಾಕಂದ್ರ ಕ್ರಿಶ್ಚಿಯನ್ರು ಈ ದೇಶದಿಂದ ಬಿಟ್ಟು ಹೋದ 114 ರಾಷ್ಟ್ರಗಳಿದಾವ್. ಇವತ್ತು ಮುಸಲ್ಮಾನ ಬಿಟ್ಟು ಹೋದ್ರೆ 54 ರಾಷ್ಟ್ರದಾವ್. ಆದ್ರೆ ಹಿಂದೂಗಳಿಗೆ ಇನ್ಯಾವುದೂ ರಾಷ್ಟ್ರವಿಲ್ಲ. ಭಾರತ 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 ಬಿಟ್ಟರೆ ನಮಗೆ ಮತ್ತೊಂದು ಮನೆ ಇಲ್ಲ. ಹೋಗಿ ಅರಬ್ಬಿ ಸಮುದ್ರ ಜಿಗಬೇಕು, ಅರಬ್ಬಿ ಸಮುದ್ರಕ್ಕೂ ಜಿಗಾಕ್ ಕೊಡಂಗಿಲ್ಲ, ಅದು ಅರಬ್ರು ನಮ್ಮದಂತಾರ. ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ. ಅದಕ್ಕೆ ಕಾರಣ ಹಿಂದೂ ಜಾಗೃತನಾಗಿಲ್ಲ. ಇವತ್ತಿನ ದಿನ ನಾವು ಹಿಂದೂಗಳ ಜಾಗೃತರಾಗಬೇಕು. ನಾವು ಯಾರನ್ನು ಹೊಡೆಯೋದು ಬಡಿಯೋದು ಬೇಡ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು. ಇವತ್ತು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ನಾವು ಜಾಗೃತರಾಗಬೇಕು. ಛತ್ರಪತಿ ಶಿವಾಜಿ ಮಹಾರಾಜ್ ಹಿಂದ್ವಿ ಸ್ವರಾಜ್ಯ ಸ್ಥಾಪನೆ ಮಾಡಿದ್ದನ್ನು ನಾವು ನೆನಪು ಮಾಡ್ಕೋಬೇಕು. ಮಹಾರಾಣಾ ಪ್ರತಾಪ್ ಮೊಘಲರ ಸೈನ್ಯರ ಜೊತೆ ಹೋರಾಡಿ ರಜಪೂತರನ್ನು ರಕ್ಷಣೆ ಮಾಡಿದ್ದು ನಾವು ಇವತ್ತು ನೆನಪು ಮಾಡ್ಕೋಬೇಕು. ನಮ್ಮ ಹಿಂದೂ ಸಾಮ್ರಾಜ್ಯ ಕೃಷ್ಣದೇವರಾಯ ಸಾಮ್ರಾಜ್ಯವನ್ನು ನಾವು ನೆನಪು ಮಾಡ್ಕೋಬೇಕು. ಇವತ್ತು ಇತಿಹಾಸವನ್ನು ನೆನಪು ಮಾಡ್ಕೊಂಡು ನಾವು ಗಟ್ಟಿತನದಿಂದ ಇಲ್ಲಿ ಉಳಿದಾಗ ಮಾತ್ರ ಹಿಂದೂಗಳ ಬದುಕಲಿಕ್ಕೆ ಸಾಧ್ಯತೆ. ಇನ್ನೇನಾರ ಬಾಂಗ್ಲಾದೊಳಗೆ ಇವತ್ತು ಬಾಂಗ್ಲಾದೇಶದೊಳಗೆ ಏನಾಗ್ಯದಲ್ಲ ಈ ಘಟನೆ, ಇದು ಮರುಕಳಿಸಬಾರ್ದಂದ್ರೆ ಇಡೀ ದೇಶದೊಳಗೆ ಇವತ್ತು ಹಿಂದೂ ಜಾಗೃತರಾಗಿ ನಿನ್ನೆ ಆದಂತ ಘಟನೆ ನಾವೆಲ್ಲ ನೋಡಬಹುದು. ಬಾಂಗ್ಲಾದೇಶದ ರಾಯಭಾರಿ ಕಚೇರಿಗೆ ಇಡೀ ಹಿಂದೂ ಸಂಘಟನೆಗಳ ಮುತ್ತಿಗೆ ಹಾಕಿದ್ರು. ಇಷ್ಟ ಸಾಕಾಗಲ್ಲ, ನಾವು ಯಾವ ದೇಶದೊಳಗೆ ನಮ್ಮ ಹಿಂದೂಗಳ ರಕ್ಷಣೆ ಆಗ್ತಾ ಇಲ್ಲ, ಆ ಎಲ್ಲ ರಾಯಭಾರಿ ಕಚೇರಿಗಳ ಮುತ್ತಿಗೆ ಹಾಕಿದಾಗ ಗೊತ್ತಾಗ್ತದೆ ಈ ದೇಶದೊಳಗೆ ಹಿಂದೂ ಜಾಗೃತರಾಗಿದ್ದಾರೋ. ಹಿಂದೂಗಳ ಜಾಗೃತರಾದ್ರೆ ನಾವು ಯಾರೂ ಉಳಿಯಂಗಿಲ್ಲ. ಅದಕ್ಕೆ ಹಿಂದೂಗಳನ್ನ ನಾವು ರಕ್ಷಣೆ ಮಾಡ್ಬೇಕಂತ ವಿಶ್ವ ಸಂಸ್ಥೆ ಏನ್ ಮಾಡ್ತದೆ, ಆದೇಶವನ್ನು ಹೊರಡಿಸ್ತದ. ನಮಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ರಷ್ಯಾ ದೇಶದ ಅಧ್ಯಕ್ಷರಾದ ಪುಟಿನ್ ಅವರು ಬಾಂಗ್ಲಾದೇಶ ನೇರವಾಗಿ ಸಂದೇಶ ಕಳಿಸಿದ್ದಾರೆ, ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಹಿಂದೂಗಳ ರಕ್ಷಣೆ ಆಗಬೇಕಂತ. ಇವತ್ತು ನಮ್ಮ ದೇಶದ ಪರವಾಗಿ ಅನೇಕ ರಾಷ್ಟ್ರಗಳು ಕೂಡ ನಿಂತಿದಾವ. ಅದಿಷ್ಟೇ ಸಾಲದು, ಇಷ್ಟೇ ಸಾಲದು. ನಾ ಹೇಳಿದಂಗ ಇಲ್ಲಿರ್ತಕ್ಕಂಥ ಬಾಂಗ್ಲಾದೇಶದ ಪ್ರಜೆಗಳನ್ನ, ನೀಚರನ್ನ, ಅವರನ್ನ ಬಾಂಗ್ಲಾದೇಶಕ್ಕೆ ಹೊರಗೆ ಹಾಕುವಂತ ವ್ಯವಸ್ಥೆ ಕೇಂದ್ರ ಸರ್ಕಾರ ಮಾಡಬೇಕು, ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾಡಬೇಕು. ನಿಮಗೆ ನೀಗಲಿಲ್ಲ ಅಂದ್ರೆ ಇಲ್ಲಿರ್ತಕ್ಕಂಥ ಅನೇಕ ಹಿಂದೂ ಸಂಘಟನೆ ಕಾರ್ಯಕರ್ತರ ಅವ್ರನ್ನು ಹುಡುಕಿ ಹೊಡೆದು ಕಸಿದ ಬಾಂಗ್ಲಾದೇಶದ ಗಡಿ ಒಳಗೆ ಬಿಟ್ಟು ಬರುವಂತ ತಾಕತ್ ಅನೇಕ ಹಿಂದೂ ಸಂಘಟನೆಗಳಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳಕದಂತ ಈ ಸಂದರ್ಭದೊಳಗೆ ಹೇಳಕ್ ಇಷ್ಟಪಡ್ತೇನೆ. ನೀವೆಲ್ಲ ಏನ್ ಸರಿ ಮೊಬೈಲ್ बोलो भारत माता की वंदे वंदे बोलो भारत माता की बोलो भारत माता की गांडू मोहम्मद यूनुस के गांडू यूनुस के ಹಿಂದೂಗಳನ್ನ ಹತ್ಯೆ ಮಾಡಿಸುತ್ತಿರುವ ಮೊಹಮ್ಮದ್ ಯೂನುಸ್ಗೆ, ಹಿಂದೂಗಳನ್ನ ಹತ್ಯೆ ಮಾಡಿಸುತ್ತಿರುವ ಬಾಂಗ್ಲಾದೇಶದ ಪ್ರಧಾನಿಗೆ, ಹಿಂದೂಗಳನ್ನ ಹತ್ಯೆ ಮಾಡುತ್ತಿರುವ ಇಸ್ಲಾಮಿಕ್ ಜಿಹಾದಿಗಳಿಗೆ बोलो भारत माता की, भारत माता की वंदे वंदे. ರಕ್ತದ ಕಣ ಕಣ ಕುದಿಯುತ್ತಿದೆ, ಹಿಂದೂ ಹಿಂದೂ ಎನ್ನುತ್ತಿದೆ, ರಕ್ತದ ಕಣ ಕಣ ಕುದಿಯುತ್ತಿದೆ, ಹಿಂದೂ ಹಿಂದೂ ಎನ್ನುತ್ತಿದೆ. बोलो भारत माता की बोलो भारत माता की जय श्री राम, जय श्री राम, जय श्री राम, जय श्री राम. ರಕ್ತದ ಕಣ ಕಣ ಕುದಿಯುತ್ತಿದೆ, ಹಿಂದೂ ಹಿಂದೂ ಎನ್ನುತ್ತಿದೆ, ರಕ್ತದ ಕಣ ಕಣ ಕುದಿಯುತ್ತಿದೆ, ಹಿಂದೂ ಹಿಂದೂ ಎನ್ನುತ್ತಿದೆ. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ರಾಷ್ಟ್ರಕ್ಕೆ, ಬಾಂಗ್ಲಾ ಜಿಹಾದಿ ನಾಯಿಗಳಿಗೆ, ಬಾಂಗ್ಲಾ ಜಿಹಾದಿ ನಾಯಿಗಳಿಗೆ, ಜಿಹಾದಿ ನಾಯಿಗಳಿಗೆ, ಇಸ್ಲಾಂ ಜಿಹಾದಿ ನಾಯಿಗಳಿಗೆ, ಬಾಂಗ್ಲಾದೇಶದ ಇಸ್ಲಾಂ ಜಿಹಾದಿ ನಾಯಿಗಳಿಗೆ ಭಾರತ್ ಮಾತಾ ಕಿ ಜೈ. ಜೈ ಜೈ. ಸಾಧ್ಯ ಇಲ್ಲ. ಅದಕ್ಕೆ ನಾವು ಹಿಂದೂ ಸಮಾಜ ಜಾಗೃತ ಆಗಿ ಈ ಸಮಾಜವನ್ನು ರಕ್ಷಣೆ ಮಾಡಬೇಕು. ಇವತ್ತಿನ ಶ್ರೀ ಗುರುಬಸವರಾಜ
ಇವತ್ತು